ರಿಜಿಸ್ಟ್ರೇಷನ್ ಮಾಡಿಸ್ರಿ ಅಂದ್ರೆ ಎನ್ಕ್ವೈರಿ ಮಾಡಿಸ್ರಿ ಆತ ಒಂದು ಹಾದಿ ಹಿಡೀರಿ. ಹೌದು ತಪ್ಪಿದ್ರೆ ತಪ್ಪ ತೋರಿಸ್ಕೊಳ್ರಿ ಈ ಜನಕ್ಕೆಲ್ಲ ಏನದಾರ ಅಂತೇಳಿ. 11 ವರ್ಷದಲ್ಲಿ ಏನು ಮಾಡಿದರು ಸಾಧನೆ, ಎಲ್ಲರೂ ಉದ್ಯೋಗ ಕೊಟ್ರ ಈ ನಮ್ಮ RSSದ ಮುಖವಾಡ ಆದಂಥ BJP ಅನ್ನೋದು ಪ್ರಶ್ನೆ ಮಾಡಿ ಅಲ್ಲಿರಲಿ ನಿಮ್ಮ ಫೋಕಸ್. ಅದು ಬಿಟ್ಟು ನಿಷೇಧ ಮಾಡ್ತೀವಿ, ನಿಷೇಧದಿಂದ ಕಾಂಗ್ರೆಸ್ ಸ್ವತಃ ತಾನೇ ನಿಷೇಧ ಹೋಗಿಬಿಡ್ತದೆ. ಈಗ ಇತಿಹಾಸ ಹಂಗದ. ಅದು ಮಾಡೋಕ್ಕಿಂತರೂ RSS ಅಂತ ಬಲಿಷ್ಠ ಸಂಘಟನೆಯನ್ನು ನೀವು ಇಲ್ಲದ ಏನೋ ದಂಡೋಪಾಯದಿಂದ ಬಂದು ಅದನ್ನು ನಾವು ಹೆಣಿತೀವಿ ಅಂದರೆ ಇಲ್ಲ. ಅದಕ್ಕೆ ಇರುವುದು ಒಂದು ಹಾದಿ, ಸತ್ಯ ತಿಳಿಸುವ ಶಿಕ್ಷಣ ಎಲ್ಲರಿಗೂ ಮುಟ್ಟಿಸುವಂಥ ಕೆಲಸ ಮಾಡಿರಿ. ನಿಮ್ಮ ಯಾವ ರಾಜ್ಯದಲ್ಲಿದ್ದರೆ ಕಾಂಗ್ರೆಸ್ಸಿಗರು ಅಲ್ಲೆಲ್ಲ 15-20% ಶಿಕ್ಷಣಕ್ಕೆ ಖರ್ಚು ಮಾಡಿಸ್ರಿ. ಎಲ್ಲರಿಗೂ ಹೈಯರ್ ಎಜುಕೇಷನ್ ಕೊಡಿಸ್ರಿ. ಹೈಯರ್ ಎಜುಕೇಷನ್ ಅಂತ ನಿಮ್ಗೆ ಗೊತ್ತದೆ ಏನು ಅಂತೇಳಿ ಅದು ಮಾಡಿಸ್ರಿ. ಮಾಡಲಿ ನೀವು. ಅದಕ್ಕೆ ಇವತ್ತು ಅವ್ರು BJPಗೆ ಬೆಳೆದು ಬಿಟ್ಟಿದ್ದಾರೆ. ಮತ್ತು ಅರ್ಧ ಸತ್ಯಗಳು ಹೇಳ್ಕೊಂಡು ಹೋಗ್ತಾರೆ. ವಾಟ್ಸಪ್ ಯೂನಿವರ್ಸಿಟಿಗಳು ಇದ್ದಾವೆ ಅವರು. ಅದರ ಜನ ಇವತ್ತು ನಂಬ್ತಾ ಇದ್ದಾರೆ. ನಿಮ್ಮ ಹಾಗೆ ನಮ್ಮ ಹಾಗೆ ಒಂದೊಂದು ಪುಸ್ತಕ ದೊಡ್ಡ ದೊಡ್ಡ ಗ್ರಂಥವನ್ನೇ 1 ದಿವಸ 2 ದಿವಸ 10 ದಿವಸ 20 ದಿವಸ ಓದಿಸಿದ್ರು ಯಾರೂ ಇಲ್ಲ. ಇವತ್ತು ಕಾದಂಬರಿ ಓದಿಬಿಟ್ಟಿದ್ದಾರೆ. ಇವತ್ತು ಎಲ್ಲ ಧಾರಾವಾಹಿಗಳು ಹೋಗಿ ಕೂತ್ಕೊಳ್ಳು, ಧಾರಾವಾಹಿ ಕೂತ್ಕೊಳ್ಳು 10 ನಿಮಿಷ ಗಂಟೆ ಟಿಕ್ ನೋಡು ಹೋಗೋದು. ಇಂಥವ್ರು ನೀವೇನು ಹೇಳೋದ್ರಿ? ಇತಿಹಾಸ ಪ್ರಜ್ಞೆ ಇಲ್ಲ ನಮ್ಮಲ್ಲೇ. ಅವ್ರಿಗೆ ಎಜುಕೇಷನ್ ಕೊಡ್ತಾ ಇಲ್ಲ. ಮತ್ತಿಲ್ಲದ ನೀವು 4 ಮಂದಿ ಕುಳ್ಕೊಂಡು ನಿಷೇಧ ಹಾಕ್ತೀವಿ ಏನು ನಿಷೇಧ ಮಾಡ್ತೀರಿ? ಸಾಧ್ಯ ಇಲ್ಲ. ಅದು ಅಸಾಧ್ಯ ಮಾಡಿ. ಹೊಸಬಾಳೆ ಅವ್ರು ಹೇಳಿದ್ರೆ ಭಾಳ ಸತ್ಯ ಅದು. ನೀವು ಹೊಸಬಾಳೆಯವರ ಅಂತಲ್ಲ RSS ವಿಚಾರ ಹೆಣಿಬೇಕಾಗಿದ್ರೆ ನೀವು ಎಲ್ಲರೂ ಶಿಕ್ಷೆ ಕೊಡ್ಬೇಕು. ಆಗ ಅವರು ಸರಿ